ಇವರು 300 ಸೈನಿಕರನ್ನ ಕೊಂದು ಕೊನೆಗೆ ತಮ್ಮ ಪ್ರಾಣವನ್ನ ತಾವೆತ್ತಿಕೊಳ್ತಾರೆ. 1962ರ ಭಾರತ ಚೈನಾ ವಾರ್ನಲ್ಲಿ ಭಾರತ ದುರ್ಬಲಗೊಳ್ತಾ ಇರುತ್ತೆ. ಅದಕ್ಕೆ ಭಾರತ ಸೈನ್ಯವನ್ನ ವಾಪಸ್ ಕರೀತಾರೆ. ಆದರೆ 21 ವರ್ಷದ ಈ ಯುವಕ ಮರಳಿ ಬರೋದಿಲ್ಲ. ಅಲ್ಲೇ ಬಂಕರ್ನಲ್ಲೇ ಉಳಿದು ವಿವಿಧ ಕಡೆ ಗನ್ ಮಷಿನ್ಗಳನ್ನು ಅಳವಡಿಸ್ತಾನೆ ಹಾಗೂ ಬೇರೆ ಬೇರೆ ಕಡೆಯಿಂದ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾನೆ. ಹೀಗೆ ಸತತವಾಗಿ 3 ದಿನಗಳ ಕಾಲ ಸೆಣಸಾಟ ನಡೆಸಿ 300 ಜನರ ಬಲಿ ತಗೋತಾನೆ. ಕೊನೆಗೆ ಶತ್ರುಗಳಿಗೆ ಈತನ ಯೋಜನೆ ಬಗ್ಗೆ ತಿಳಿಯುತ್ತೆ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ಈತನ ಮೇಲೆ ಆಕ್ರಮಣ ಮಾಡ್ತಾರೆ. ಆದರೆ ಶತ್ರುಗಳ ಕೈಯಲ್ಲಿ ಸಾಯೋದಕ್ಕೆ ಇಚ್ಛೆ ಪಡೆದ ಈ ವೀರ ಯೋಧ ತನ್ನನ್ನು ತಾನೇ ಬಲಿ ತೆಗೆದುಕೊಳ್ತಾನೆ. ಹೀಗೆ ಈ ಪ್ರಾಂತ್ಯವನ್ನು ಕಾಪಾಡ್ತಾನೆ. ಈ ವೀರ ಯೋಧನ ಹೆಸರೇ ಜಸ್ವಂತ್ ಸಿಂಗ್ ರಾವತ್. ಅರುಣಾಚಲ್ ಪ್ರದೇಶದ ಈ ಪ್ರಾಂತ್ಯವನ್ನು ಇಂದಿಗೂ ಜಸ್ವಂತ್ ಗಢ್ ಎಂದೇ ಕರೆಯಲಾಗುತ್ತದೆ. ಇಲ್ಲಿಂದ ಹೊರಡುವ ಆರ್ಮಿಯ ಯಾವುದೇ ವಾಹನವಾಗಿರಲಿ ಇಲ್ಲಿ ನಿಂತು ಇವರು ಒಂದು ನಮನ ಸಲ್ಲಿಸಿಯೇ ಮುಂದೆ ಸಾಗುತ್ತದೆ. ಭಾರತ ಮಾತೆಯ ಈ ಹೆಮ್ಮೆಯ ಪುತ್ರನಿಗೆ ನಮ್ಮ ಕೋಟಿ ಕೋಟಿ ನಮನಗಳು.